ನೋಡಿ, ಇದು 6ನೇ ಕಾನ್ಸೆಪ್ಟ್ ಬಂದು ಟ್ರೈನ್ ಪ್ರಾಬ್ಲಮ್ಸ್ ಮೇಲೆ. ಟ್ರೈನ್ ಪ್ರಾಬ್ಲಮ್ಸ್ ಮೇಲೆ ನಾನು ಆಗಲೇ ಹೇಳಿದ್ದೀನಿ, ನಿಮ್ಮ ಸಿಲೆಬಸ್ ಹೇಳುವಾಗ ಹೇಳಿದ್ದೀನಿ. ಎಕ್ಸಾಕ್ಟ್ಲಿ ಏನು ಗೊತ್ತಿರಬೇಕು ನಿಮಗೆ ಅಂದರೆ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಗೊತ್ತಿರಬೇಕು ಅಷ್ಟೇ. ಇದನ್ನು ಸಿಂಪಲಾಗಿ ಕ್ಲಿಯರ್ ಮಾಡ್ತೀನಿ ನೋಡಿ. ಒಂದು ಟ್ರೈನ್ ಈ ಕಡೆ ಹೋಗ್ತಾ ಇದೆ, ಇನ್ನೊಂದು ಟ್ರೈನ್ ಈ ಕಡೆ ಬರ್ತಾ ಇದೆ. ಇದರಲ್ಲಿ ಎಷ್ಟು ಆಸ್ಪೆಕ್ಟ್ಸ್ ಬರ್ತವೆ ಅಂತ ಹೇಳ್ತೀನಿ ಕೇಳಿ. ಮೊದಲನೇ ಆಸ್ಪೆಕ್ಟ್ ಬಂದು ಟ್ರೈನ್ ಡಿಸ್ಟೆನ್ಸ್ ಬರುತ್ತೆ. ಎರಡನೇ ಆಸ್ಪೆಕ್ಟ್ ಬಂದು ಟ್ರೈನ್ದು ಸ್ಪೀಡ್ ಬರುತ್ತೆ. ಮೂರನೇ ಆಸ್ಪೆಕ್ಟ್ ಬಂದು ಟ್ರೈನು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಬರುತ್ತೆ. ಆಪೋಸಿಟ್ ದಿಕ್ಕಲ್ಲಿ ಬರ್ತಾ ಇದ್ದಾವ ಅಥವಾ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದಾವ. ನಾಲ್ಕನೇ ಆಸ್ಪೆಕ್ಟ್ ಬಂದು ಒಬ್ಬ ವ್ಯಕ್ತಿ ನಿಂತಿರ್ತಾನೆ ಅಥವಾ ಒಂದು ಪೋಲ್ ಇರುತ್ತೆ. ಆಗ ಅದ್ರದ್ದು ಡಿಸ್ಟೆನ್ಸು ನೆಗೋಷಿಯೇಬಲ್ ಆಗುತ್ತೆ, ಅದು ಡಿಸ್ಟೆನ್ಸು ಲೆಕ್ಕ ಇಲ್ಲ. ಮತ್ತು ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಬರುತ್ತೆ ಅಥವಾ ಸೇತುವೆ ಬರುತ್ತೆ. ಇಷ್ಟು ಆಸ್ಪೆಕ್ಟ್ಸ್ ಬರ್ತವೆ. ಇದ್ರ ಮಧ್ಯೆ ನಿಮಗೆ ಬರೋದು D=ST ಅನ್ನೋ ಒಂದು ಫಾರ್ಮುಲಾ ಮಾತ್ರ. ಇದರಲ್ಲಿ ಏನಂದರೆ, ಈಗ ನೋಡಿ, ಟ್ರೈನ್ ಡಿಸ್ಟೆನ್ಸ್ ಬಂದು ನಿಮಗೆ ಟ್ರೈನ್ ಡಿಸ್ಟೆನ್ಸನ್ನು ಕಂಡುಹಿಡೀರಿ ಅಂತ ಕೇಳ್ಬೋದು, ಟ್ರೈನ್ ಸ್ಪೀಡ್ ಕಂಡುಹಿಡೀರಿ ಅಂತ ಕೇಳ್ಬೋದು, ಅಥವಾ ನಿಮಗೆ ಪ್ಲ್ಯಾಟ್ಫಾರ್ಮ್ ಡಿಸ್ಟೆನ್ಸ್ ಕಂಡುಹಿಡೀರಿ ಅಂತ ಕೇಳ್ಬೋದು. ಏನು ಬೇಕಾದರೂ ಕೇಳ್ಬೋದು ಅವರು. ಆ ಟ್ರೈನು ಏನಾದರೂ ಎರಡು ಟ್ರೈನು ಆಪೋಸಿಟಾಗಿ ಬರ್ತಾಯಿದ್ರೆ, ಈ ಟ್ರೈನ್ದು 10 km/h ಸ್ಪೀಡಲ್ಲಿದ್ದರೆ, ಈ ಟ್ರೈನ್ 20 km/h ಇದ್ದರೆ, ಆಗ ನಿಮ್ಮದು ಇಲ್ಲಿ ಫಾರ್ಮುಲಾದಲ್ಲಿ ನೀವು ಸ್ಪೀಡ್ ಬರ್ಕೋವಾಗ 10 + 20 30 km/h ಅಂತ ಬರ್ಕೋಬೇಕು. ಓಕೆ, ಅದೇ ಎರಡು ಟ್ರೈನು ಒಟ್ಟಿಗೆ ಹೋಗ್ತಾ ಇದ್ದರೆ, ಇದ್ರ ಸ್ಪೀಡು 10 km/h ಇದ್ದರೆ, ಇದ್ರ ಸ್ಪೀಡು 20 km/h ಇದ್ದರೆ, ಯಾವುದಾದ್ರೂ ಇರಲಿ, ಒಂದು ದೊಡ್ಡದ್ರಿಂದ ಚಿಕ್ಕದನ್ನ ಮೈನಸ್ ಮಾಡಿ 10 km/h, ಆಗ ನೀವು ಸ್ಪೀಡ್ ಬರ್ಕೋವಾಗ 10 km/h ಅಂತ ಬರ್ಕೋಬೇಕು. ಯಾವತ್ತೂ ಟೈಮ್ ಕಂಡುಹಿಡಿಬೇಕಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಮಾಡಿದ್ರೆ ನಿಮಗೆ ಟೈಮ್ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಈಗ ನಾನು ಎಲ್ಲೋ ಒಂದು ಕಡೆಗೆ 100 km ಹೋಗಿದ್ದೀನಿ ಅಂದರೆ, ನಾನು ಏನು ಸ್ಪೀಡಲ್ಲಿ 10 km/h ಸ್ಪೀಡಲ್ಲಿ ಹೋಗಿದ್ದೀನಿ ಅಂದರೆ 10 × 10 ನಾನು 10 ಅವರಲ್ಲಿ ಹೋಗಿದ್ದೀನಿ ಅಂತ. ಸೊ ಇಷ್ಟು ಕಾನ್ಸೆಪ್ಟ್ ಬರುತ್ತೆ. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆದರೆ ನಿಮಗೆ ಬೇಸಿಕ್ ಎಲ್ಲ ಕ್ಲಿಯರ್ ಆದಂಗೆ. ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಇಲ್ಲಿ ಟ್ರೈನ್ ಇರುತ್ತೆ, ಇಲ್ಲಿ ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಆ ಪ್ಲ್ಯಾಟ್ಫಾರ್ಮ್ನ ಉದ್ದ ಕೊಡಿ ಅಂತ ಆ ಪ್ಲ್ಯಾಟ್ಫಾರ್ಮ್ನ ಉದ್ದ ಕಂಡುಹಿಡೀರಿ ಅಂತ ಕೇಳ್ತಾರೆ. ಟ್ರೈನ್ ಉದ್ದ ಕೊಟ್ಟಿರ್ತಾರೆ. ಆಗ ಡಿಸ್ಟೆನ್ಸ್ ಏನಾಗುತ್ತೆ, ಟ್ರೈನ್ದು ಡಿಸ್ಟೆನ್ಸು ಕರೆಕ್ಟಾಗಿರುತ್ತೆ, ಬಟ್ ಪ್ಲ್ಯಾಟ್ಫಾರ್ಮ್ ಡಿಸ್ಟೆನ್ಸ್ ಇರಲ್ಲ. ಅದನ್ನು ನೀವು X ಅಂತ ತಗೋಬೇಕು, ಅಥವಾ ನೀವು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅದನ್ನ ಬೇರೆ ಥರ ಮಾಡ್ಬೋದು. ಓಕೆ, ಈಗ ಈ ಕ್ವಶನಿಗೆ ಬರೋಣ. ಈ ಕ್ವಶನಲ್ಲಿ D=ST ಏನು ವರ್ಕ್ ಆಗೋಲ್ಲ. ಈ ಕ್ವಶನಲ್ಲಿ ಒಂದು ಚಿಕ್ಕ ಕಾಮನ್ ಸೆನ್ಸ್ ಬೇಕಾಗಿದೆ. ಆ ಕಾಮನ್ ಸೆನ್ಸ್ ಏನು ಅಂತ ನೋಡೋಣ ಬನ್ನಿ. ಈ ಕ್ವಶನಲ್ಲಿ ಏನಿದೆ, ಒಂದು ರೈಲು ಒಂದು ಕಂಬ ದಾಟಲು 30 ಸೆಕೆಂಡ್ಗಳು ಮತ್ತು 350 ಮೀಟರ್ ಉದ್ದದ ಸೇತುವೆ ದಾಟಲು 45 ಸೆಕೆಂಡ್ ತೆಗೆದುಕೊಳ್ಳುತ್ತೆ. ಬರೀ ಎರಡೇ ಲೈನು. ಇಷ್ಟು ಚಿಟಿಕೆ ಕ್ವಶನ್ ಇದೆ, ಆದರೆ ನಿಜವಾಗ್ಲೂ ಕ್ವಶನ್ ತಲೆ ತಿನ್ನೋ ಕ್ವಶನ್ ಇದೆ ಇದು. ಒಂದು ರೈಲು ಹೋಗ್ತಾ ಇದೆ, ಒಂದು ಕಂಬ ಇದೆ, ಕಂಬದ ಸೈಜು ಅವರು ನೆಗೋಷಿಯೇಬಲ್ಲು. ಕಂಬದ ಸೈಜು ಇದನ್ನು ದಾಟೋಕ್ಕೆ ಇದು 30 ಸೆಕೆಂಡ್ ತೊಗೊಂಡಿದೆ. ಸೊ ಅಂದರೆ ಈ ಟ್ರೈನ್ದು ಏನಿದೆ, ಈ ಕಂಬ ಇದೆಯಲ್ಲ, ಈ ಟ್ರೈನ್ದು ಡಿಸ್ಟೆನ್ಸು, ಈ ಟ್ರೈನು ಮುಂದೆ ಪೈಲಟ್ ಇರ್ತಾನೆ, ಹಿಂದೆ ಒಬ್ಬ ಇನ್ಸ್ಟ್ರಕ್ಷನ್ ಕೊಡೋಕ್ಕಿರ್ತಾನೆ. ಇದು ಹಿಂದೆ ಇವನಿರೋದು ಇಲ್ಲೇ ಹೋಗ್ತಾನೆ, ಇದು ಇಲ್ಲಾಗುತ್ತೆ. ಸೊ ಈ ಥರ ಅದು ದಾಟಬೇಕು ಪೂರ್ತಿ. ಹಿಂದೆ ಇರೋದು ವಾಪಸ್ ಇದು ಹಿಂದೆಗೆ ಬರಬೇಕು. ಈ ಥರ ದಾಟೋಕ್ಕೆ ಎಷ್ಟು ಸೆಕೆಂಡ್ಗಳು ತಗೊಳ್ಳುತ್ತೆ ಅಂತ ಕೇಳಿದ್ದಾರೆ. ಈ ಬರೀ ಟ್ರೈನ್ ಒಂದು ದಾಟೋಕ್ಕೆ, ಟ್ರೈನ್ ಇಲ್ಲಿರೋದು ಇದು ದಾಟೋಕ್ಕೆ 30 ಸೆಕೆಂಡ್ ತೊಗೊಂಡಿದೆ. ಓಕೆ, ಅವ್ರು ಕೇಳ್ತಾ ಇರೋದು ಸೇತುವೆ ದಾಟೋಕ್ಕೆ. ಈ ಟ್ರೈನ್ ಇಲ್ಲಿ ಬರ್ತಾ ಇದೆ, ಇಲ್ಲೊಂದು ಸೇತುವೆ ಇದೆ, ಈ ಟ್ರೈನು ದಾಟಿ ಈ ಸೇತುವೆನೂ ದಾಟಿ ಇಲ್ಲಿಗೆ ಹೋಗಬೇಕು. ಎಷ್ಟು ತಗೊಳುತ್ತೆ ಅಂತ ಕೇಳ್ತಾ ಇದ್ದಾರೆ. 45 ಸೆಕೆಂಡ್ ತಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು 30 ಸೆಕೆಂಡ್ ತೊಗೊಂಡಿದೆ, ಇದು 45 ಸೆಕೆಂಡ್ ತೊಗೊಂಡಿದೆ ಅಂದರೆ ಬರೀ 15 ಸೆಕೆಂಡ್ ಎಕ್ಸ್ಟ್ರಾ ತೊಗೊಂಡಿದೆ. ಆ 15 ಸೆಕೆಂಡ್ ಎಕ್ಸ್ಟ್ರಾ ತಗೊಳ್ಳೋಕ್ಕೆ ಕಾರಣ ಈ ಸೇತುವೆ ಅಡ್ಡ ಬಂದಿದೆ. ಆ ಸೇತುವೆ ಅಡ್ಡ ಬಂದಿರೋ ಕಾರಣ 15 ಸೆಕೆಂಡ್ ಎಕ್ಸ್ಟ್ರಾ ತೊಗೊಂಡಿದೆ. ಅವ್ರು ಕೇಳ್ತಾ ಇರೋದು ಆ ಸೇತುವೆನ ದಾಟೋಕ್ಕೆ ಎಷ್ಟು ಸೆಕೆಂಡ್ ತೊಗೊಳುತ್ತೆ, ಆ ಸೇತುವೆ ಡಿಸ್ಟೆನ್ಸ್ ಕಂಡುಹಿಡೀರಿ ಅಂತ ಕೇಳ್ತಾ ಇದ್ದಾರೆ. 30 ಸೆಕೆಂಡಲ್ಲಿ ಆ ಟ್ರೈನು ಅದು ದಾಟ್ಕೊಳ್ಳುತ್ತೆ ಅಂದರೆ, 350 ಮೀಟರ್ ಉದ್ದದ ಸೇತುವೆನ ಅದು 45 ಸೆಕೆಂಡಲ್ಲಿ ದಾಟುತ್ತೆ ಅಂದರೆ ಮೀನ್ಸ್ 15 ಸೆಕೆಂಡ್ ಜಾಸ್ತಿ ಆಗಿದೆ. ಆ 15 ಸೆಕೆಂಡ್ ಅಂದರೆ 350 ಮೀಟರ್ಗಳು ಅಂತ. 15 ಸೆಕೆಂಡ್ ಮೀನ್ಸ್ 350 ಮೀಟರ್ಗಳು. ಇಲ್ಲಿ 30 ಸೆಕೆಂಡ್ ತಗೊಳ್ತಾ ಇದೆಯಲ್ಲ ಇದು ದಾಟೋಕ್ಕೆ, ಅದು ಏನು ಅಂದರೆ 15 ಸೆಕೆಂಡ್ ಅಂದರೆ 350 ಮೀಟ್ರ್ ಅಂದರೆ 30 ಸೆಕೆಂಡ್ ಅಂದರೆ 700 ಮೀಟ್ರು.
ದಿಸ್ ಇಸ್ ದ ಆನ್ಸರ್ ಡಿ. ಇದನ್ನು ಕ್ಲಿಯರಾಗಿ ಇನ್ನೂ ಕ್ಲೀನಾಗಿ ಹೇಳ್ಬೇಕಂದ್ರೆ ನೋಡಿ, ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆನ್ಸರು. 30 ಸೆಕೆಂಡ್ ಒಂದು ಕಂಬ ದಾಟಕ್ಕೆ 30 ಸೆಕೆಂಡ್ ತಗೊಂಡಿದೆ. ಅದೇ ಒಂದು ಸೇತುವೆ ದಾಟಕ್ಕೆ 45 ಸೆಕೆಂಡ್ ತೊಗೊಂಡಿದೆ. ಕಂಬ ಮೀನ್ಸ್ ಆ ರೈಲು ಅದು ತನ್ನಂತ ದಾಟಕ್ಕೆ 30 ಸೆಕೆಂಡ್ ತೊಗೊಂಡಿದೆ, ಸೇತುವೆ ದಾಟಕ್ಕೆ 45 ಸೆಕೆಂಡ್ ತೊಗೊಂಡಿದೆ, ಸೇತುವೆ ದಾಟಕ್ಕೆ 15 ಸೆಕೆಂಡ್ ಎಕ್ಸ್ಟ್ರಾ ತೊಗೊಂಡಿದೆ. ಸೇತುವೆ ಉದ್ದ 350 ಅಂತ ಹೇಳ್ತಾ ಇದ್ದಾನೆ. ಸೇತುವೆ ಉದ್ದ 350 ಅಂದರೆ 15 ಸೆಕೆಂಡ್ ತೊಗೊಂಡಿದೆ. ಅದು 30 ಸೆಕೆಂಡ್ ತಗೊಳುತ್ತೆ ಅಂದರೆ ಆಬ್ವಿಯಸ್ಲಿ ಅದ್ರ ಉದ್ದ 700 ಮೀಟ್ರ್ ಆಗಿರಲೇಬೇಕು. ಮತ್ತು ಇದರಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ಬರುತ್ತೆ. ನಿಮಗೆ 1 km/h ಸ್ಪೀಡ್ ಕೊಟ್ಟು ಮೀಟರ್ ಪರ್ ಸೆಕೆಂಡಲ್ಲಿ ಟೈಮ್ ಕೊಟ್ಟಿದ್ರೆ ಅವನ್ನ ನೀವು ಸೇಮ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಮಾಡ್ಕೋಬೇಕಂದ್ರೆ 5/18 ಫಾರ್ಮುಲಾ ಯೂಸ್ ಮಾಡಬೇಕು. ಅದು ಹೆಂಗೆ ಬಂತು ಅಂತಲೂ ಹೇಳ್ತೀನಿ ಮುಂದಕ್ಕೆ, ಬಟ್ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇದು ಗಮನದಲ್ಲಿರಲಿ. ನೀವು 2 ಕಿಲೋಮೀಟ್ರಲ್ಲಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, 2 ಮೀಟರ್ ಪರ್ ಸೆಕೆಂಡಲ್ಲಿ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಒಂಥರ ಇತ್ತು, ಇನ್ನೊಂದು ಥರ ಇದ್ರೆ ಪ್ರಾಬ್ಲಮ್ಮು. ಆಗ 5/18 ಯೂಸ್ ಮಾಡಿ, ಅಥವಾ ಉಲ್ಟಾ ಮಾಡಬೇಕು, ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಸೆಕೆಂಡ್ ಹೋಗ್ಬೇಕಂದ್ರೆ 18/5 ಯೂಸ್ ಮಾಡಿ. ಇದನ್ನು ಮುಂದೆ ಕ್ವಶನ್ ಬಂದಾಗ ಹೇಳ್ಕೊಡ್ತೀನಿ. ಇಷ್ಟು ಈ ಕ್ವಶನ್ನು. ಆಪ್ಷನ್ ಡಿ ಇಸ್ ದ ಆನ್ಸರ್.